ಜೈ ಶ್ರೀರಾಮ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇವತ್ತು ಸುಮ್ಮನೆ ರ್ಯಾಂಡಮಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಇವತ್ತು ಹೊರಗಡೆ ಹೋಗ್ತಾಯಿದ್ದೀನಿ ನಾನು ಮತ್ತು ನನ್ನ ತಮ್ಮನು. ಸೊ ಆದಷ್ಟು ವೀಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸೊ ಅವ್ನು ಜಸ್ಟ್ ಈಗ ತಾನೇ ಗದ್ದೆ ಹತ್ರಕ್ಕೆ ಹೋದ, ಹಾಗಾಗಿ ಅವ್ನು ಬರೋ ತನಕ ವೆಯ್ಟ್ ಮಾಡ್ತಾಯಿದ್ದೀನಿ. ಬಂದ ತಕ್ಷಣ ನಾವಿಬ್ಬರು ಬೈಕಲ್ಲಿ ಕೇರ್ಪೇಟೆಗೆ ಹೋಗಬೇಕು. ಸೊ ವೀಡಿಯೋನ ಕೊನೆ ತನಕ ನೋಡಿ, ವೀಡಿಯೋ ಚೆನ್ನಾಗಿರುತ್ತೆ ಇವತ್ತು ಒಂಥರ. ಸಿಂಕಲ್ಲಿ ಇವತ್ತು ಇಷ್ಟು ಪಾತ್ರೆ ಐತೆ, ಯಾರೂ ತೊಳೆದಿಲ್ಲ. ಯಾಕಪ್ಪ ತೊಳೆದಿಲ್ಲ ಅಂತ ಹೇಳಿದ್ರೆ, ಇವತ್ತು ನಮ್ಮಮ್ಮ ಊರಿಗೆ ಹೋಗೈತೆ, ನೆನ್ನೆ ಊರಿಗೆ ಹೋಗೈತೆ ನಮ್ಮ ಆಂಟಿ ಮನೆಗೆ. ಹಂಗಾಗಿ ಎಲ್ಲರೂ ಹಾಗೆ ತಿಂದ್ಬಿಟ್ಟು ಎಲ್ಲನೂ ಸಿಂಕ್ ಒಳಗೆ ಹಾಕಿ ಇಟ್ಬಿಟ್ಟಿದ್ದೀವಿ. ಇದನ್ನ ತೊಳೆಯೋದು ಯಾರೂ ತೊಳೆದಿಲ್ಲ. ಹಂಗಾಗಿ ಇವತ್ತು ನಾನು ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ಡೇರ್ ಚಾಲೆಂಜ್ ಮಾಡೋಣ ಅಂತಿದ್ದೀನಿ. ನನ್ನ ತಮ್ಮನ ಜೊತೆ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಆ ಮೊದಲನೇ ಚಾಲೆಂಜ್ ಏನಂತ ಹೇಳಿದ್ರೆ, ಪಾತ್ರೆ ಕ್ಲೀನ್ ಮಾಡಿಸೋದು ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಕ್ಲೀನ್ ಮಾಡಿಲ್ಲ. ಸೊ ಕೇರ್ಪೇಟೆ ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನು ಕೇರ್ಪೇಟೆಯಿಂದ ಕೆಲಸ ಮುಗಿಸ್ಕೊಂಡು ಬಂದ ತಕ್ಷಣ ಆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತದೆ, ಅದು ಈ ವಿಡಿಯೋದಲ್ಲಿ ಬರೋದಿಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಸೊ ಹಂಗಾಗಿ ಕ್ಲೀನ್ ಮಾಡ್ಸೋಣ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ. ಸೊ ಬನ್ನಿ, ಅವ್ನು ಗದ್ದೆಯಿಂದ ಬಂದ ತಕ್ಷಣ ಹೋಗಬೇಕು. ನಿಮಗೆ ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ ಅಂದರೆ. ಗೈಸ್ ಈಗ ಬಂದ ಗದ್ದೆ ಹತ್ರದಿಂದ ಅವನು ರೆಡಿಯಾಗಿ ಈಗ ಹೋಗ್ತಾ ಇದ್ದೀವಿ. ಸೊ ಆಗಲೇ ಟೈಮ್ ಆಗಿಬಿಟ್ಟೈತೆ, 1 ಗಂಟೆ ಮೇಲೆ ಆಗ್ಬಿಟ್ಟೈತೆ. ನಾವು ಒಂದು 12 ಗಂಟೆಗೆ ಬಿಡೋಣ ಅಂದ್ಕೊಂಡು ಮನೇನ. ಸೊ ಇನ್ನು ಬರೋಷ್ಟರಲ್ಲಿ ಲೇಟ್ ಆಗೋಯ್ತು. ಈಗ 2 ಗಂಟೆಲಿ ಬಿಡ್ತಾಯಿದ್ದೀವಿ ಮನೇನ. ಸೊ ಫೈನಲಿ ನಾವಿಬ್ಬರು ಕೆಲಸ ಎಲ್ಲ ಮುಗಿಸ್ಕೊಬಂದು, ನಾನು ಹೇಳಿದ್ದೆ ನಮಗೆ ಚಾಲೆಂಜ್ ವೀಡಿಯೋ ಮಾಡ್ತಾಯಿದ್ದೀನಿ, ಡೇರ್ ಚಾಲೆಂಜ್ ಅಂತ. ಸೊ ಅದನ್ನ ಈ ವಿಡಿಯೋದಲ್ಲೇ ಟ್ಯಾಗ್ ಮಾಡ್ತಾಯಿದ್ದೀನಿ. ಸೊ ಬೇಡ ಅಂದ್ಬಿಟ್ಟು ಈ ವಿಡಿಯೋದಲ್ಲೇ ಟ್ಯಾಗ್ ಮಾಡ್ತಿದ್ದೀನಿ. ಕದ್ದು ರೆಡಿಯಾ ಚಾಲೆಂಜ್ ಮಾಡೋಕ್ಕೆ? ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಓಕೆ, ಸೊ ಬನ್ನಿ, ಇವನು ರೆಡಿಯಾಗೋನೆ. ಈಗ ಚಾಲೆಂಜ್ನ ಕಂಟಿನ್ಯೂ ಮಾಡೋಣ. ಸೊ ಈಗ ಡೇರ್ ಕೊಡೋಣ. ನಿಮಗೆ ಮೊದಲನೇ ಡೇರು, ಅಲ್ಲಿ ನಮ್ಮ ಸಿಂಕಲ್ಲಿ ಪಾತ್ರೆಗಳವಲ್ಲ ಅವೆಲ್ಲನೂ ತೊಳಿಬೇಕು. ಓಕೆನಾ? ಎಫರ್ನು ಓಕೆ. ಸೊ ಬನ್ನಿ, ಈಗ ಅವನು ತೊಳಿತಾನೆ. ನೋಡಿ, ಇಷ್ಟೆಲ್ಲ ತೊಳಿಬೇಕು ಅವನು. ಮೊದಲನೇ ಚಾಲೆಂಜ ಅಕ್ಸೆಪ್ಟ್ ಮಾಡಿಕೊಂಡು ಪಾತ್ರೆಗಳೆಲ್ಲ ತೊಳಿತಾವನೆ. ಈಗ ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರ? ಗ್ರಹಗತಿ ಸಂದಾಕಿಲ್ವಂತೆ. ಸ್ಮೈಲ್ ಕೊಡು. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವನ್ ತಾಪ ಬರ್ತಾನೆ. ಪಾತ್ರೆ ಎಲ್ಲ ತಿಕ್ಕುವಷ್ಟೊಳಗೆ ನಾನು ಫ್ರೆಶ್ ಅಪ್ ಆಗಿ ಬಂದ್ಬಿಡ್ತೀನಿ. ಸೊ ಫೈನಲಿ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಸೊ ಅವ್ನಿಗೂ ಹೇಳಿದ್ದೀನಿ ಫ್ರೆಶ್ ಅಪ್ ಆಗೋಕ್ಕೆ, ಯಾಕಂದರೆ ಅದು ನೀರೆಲ್ಲ ಆರ್ತದೆ, ಅದಕ್ಕೋಸ್ಕರ ಬಟ್ಟೆ ಚೇಂಜ್ ಮಾಡ್ಕೊಬಾ ಅಂತ ಹೇಳಿದೆ. ಸೊ ಈಗ ಅವನಿಗೆ ಸೋಪ್ ತೊಗೊಂಡೋಗಿ ಕೊಡೋಣ, ಹಂಗೆ ತೊಳಿತವನೆ. ಸೊ ಅವನು ಈಗ ರೆಡಿಯಾಗವನೆ ಫ್ರೆಶ್ ಅಪ್ ಆಗಿ. ಬಟ್ಟೆ ತೊಳಿತಿದ್ದ ಪಾಪ ಅಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಬರೋಕೆ ಹೇಳಿದೆ. ಡ್ರೆಸ್ ಚೇಂಜ್ ಮಾಡ್ಕೊಬಂದು ಈಗ ಪಾತ್ರೆ ತೊಳಿತವನೆ. ನಮ್ಮ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋವಿಂದಪ್ಪ, ಯಾವುದೋ ಒಂದು ದಿಕ್ಕಿ. ಈಗ ಸೋಪ್ ತಂದ್ಕೊಟ್ಟೆ ಆಚೆ ಕಡೆಯಿಂದ, ತೊಳಿತವನೆ. ನೆಕ್ಸ್ಟ್ ಡೇರು ಏನು ಅನ್ನೋದನ್ನ ನೋಡ್ತಾ ಇರಿ. ಈಗ ಇದಾದ ತಕ್ಷಣ ನೆಕ್ಸ್ಟ್ ಡೇರ್ ಕೊಡ್ತೀನಿ. ಅಲ್ಲಿ ತನಕ ಈ ವಿಡಿಯೋ ನೋಡ್ತಾ ಇರಿ. ಸದ್ಯಕ್ಕೆ ಈ ವಿಡಿಯೋನ ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ವಿಡಿಯೋನ ಇದು ಮಾಡಿ ನೆಕ್ಸ್ಟ್ ಡೇರ್ ಬಂದಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಗೈಸ್ ಈಗ ಫಸ್ಟ್ನೇ ಡೇರ್ನ ಕಂಪ್ಲೀಟ್ ಮಾಡೋನೆ. ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಇಟ್ಟವನೆ ಅಡುಗೆ ಮನೆ. ಈಗ ಸೆಕೆಂಡ್ ಡೇರ್ ಏನಂದರೆ, ನಿಂಗೆ ಗೊತ್ತಾ ಏನಂತ? ಗೊತ್ತಿಲ್ಲ ನನಗೆ, ನಿಜ ಗೊತ್ತಿಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಸೆಕೆಂಡ್ ಡೇರ್ ಏನಂದರೆ, ನಮ್ಮದು ವಾಶ್ರೂಮ್ ಸ್ನಾನದ ಮನೆ ಐತಲ್ಲ, ಅದೆಲ್ಲನೂ ವಾಶ್ ಮಾಡಬೇಕು. ಸೊ ಇದು ಸೆಕೆಂಡ್ ಡೇರ್. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಆಗುತ್ತಾ? ಏನಾಗ ನಮ್ಮದು ಇದೈತಲ್ಲ ವಾಶ್ರೂಮು, ಸ್ನಾನದ ಮನೆ, ಅದನ್ನ ಉಜ್ಜಬೇಕು. ಓಕೆ, ಸರಿ ಹೋಗಪ್ಪ. ಸ್ನಾನದ ಮನೆ ಫುಲ್ ಗಲೀಜಾಗ್ಬಿಟ್ಟೈತೆ ನೋಡಿ, ಫುಲ್ ಇವೆಲ್ಲನೂ ಈಗ ಉಜ್ಜಬೇಕು. ಇವನು ಲೈಟ್ ಹಾಕೋ. ಇಲ್ಲಿ ಇವೆಲ್ಲನೂ ಉಜ್ಜಬೇಕು ಗೈಸ್. ಈಗ ಇವನು ಅಲ್ಲಿ ಸೋಪ್ ಐತೆ, ಸೋಪು, ಸರ್ಪು, ಪೆನೈಲು, ಆಸಿಡು ಇವೆಲ್ಲ ಹಾಕೊಂಡು ಉಜ್ಜಿಗ. ಸ್ವಲ್ಪ ಮುಖ ತೋರ್ಸಪ್ಪ. ಸರ್ಪ್ ಹಾಕೋದೆಲ್ಲನು ಯಾರಿಗೆ ಬೇಕು ಹೀರೋ?
ಯಾರಿಗೆ ಬೇಕು ಮೇಲ್ಗಡೆ ಎದ್ಬಿಟ್ಟು ತಲೆಗುಂಡೆ ಹೊಡ್ಕೊಳ್ಳುತ್ತೆ ನದಿಗೆ. ಗೈಸ್ ನಾನು ರಾಜಿನ ಥರ ನೋಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ಡೇರೆಲ್ಲ ಆದಮೇಲೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಸಾಕು, ಜಾಸ್ತಿ ಆಗೋಯ್ತು ವಿಡಿಯೋ. ಗೈಸ್ ಈಗ 2 ಡೇರ್ನು ಕಂಪ್ಲೀಟ್ ಮಾಡೋಣ. ಈಗ 3ನೇ ಡೇರ್ ಏನಂತ ಹೇಳಿದ್ರೆ, ಸೊ ಅಲ್ಲಿ ಐತೆ, ಅಲ್ಲಿ ಕಾಣ್ತೈತಲ್ಲ, ಅಲ್ಲಿಗೋಗಿ ಒಂದು ಬಕೆಟ್ ತಗೊಂಡು ಒಂದು ಬಟ್ಟೆ ವಾಶ್ ಮಾಡ್ಕೊಂಡು ಬರಬೇಕು ಗೈಸ್. ಇದು 3ನೇ ಡೇರು ಇನ್ನು ಕೊಡ್ತಿರೋದು. ಅದಾದಮೇಲೆ ನಾವು ಗದ್ದೆ ಹತ್ರಕ್ಕೆ ಹೋಗಬೇಕು, ಟೈಮ್ ಆಗೈತೆ. ಅಲ್ಲಿಂದ ಬಂದ ತಕ್ಷಣ ನೆಕ್ಸ್ಟ್ ಡೇರ್ನ ಕಂಟಿನ್ಯೂ ಮಾಡ್ತೀವಿ. ಸದ್ಯಕ್ಕೀಗ ಇದೊಂದು ಡೇರ್ ಮಾಡಿಬಿಟ್ಟು ನೀನು ಗದ್ದೆ ಹತ್ರಕ್ಕೆ ಹೋಗಪ್ಪ. ಆಯಿತಾ? ಆಯಿತು, ಸರಿ. ಯಾಕೋ ಬ್ಲರ್ ಆಯ್ತದೆ. ಹೋಗಪ್ಪ. ತಗೊಂಡು ಬಟ್ಟೆ ಮತ್ತು ಒಂದು ಬಕೆಟು, ಒಂದು ನೀರು, ಸೋಪು ತಗೊಂಡು ವಾಶ್ ಮಾಡೋದು. ಈಗ ಗೈಸ್ ಅದೀಗ ಅಲ್ಲಿಗೆ ಹೇಳಿದ್ದೀನಿ ಅಲ್ವಾ, ಇದು ವಾಶ್ ಮಾಡಬೇಕು. ಅಲ್ಲೆಲ್ಲರೂ ಜನ ಇದ್ದಾರೆ ನೋಡಿ, ಅಲ್ಲೆಲ್ಲ ಜನ ಇದ್ದಾರೆ. ಅವ್ನು ವಾಶ್ ಮಾಡಬೇಕು. ಡೇರ್ ಒಪ್ಕೊಂಡವನೇ, ಕಂಪ್ಲೀಟ್ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ. ನೋಡಿ ಬಕೆಟ್ ಎಲ್ಲ ತಗೊಂಡು ಹೋಯ್ತವನೇ ನೀರು ತುಂಬ್ಕೊಂಡು. ಈ ಡ್ರಮ್ಮಲ್ಲಿ ತಗೋ ನೀರನ್ನ. ಆ ಬಟ್ಟೆ ಎಲ್ಲ ಚೆನ್ನಾಗಿರೋ ಬಟ್ಟೆನೇ ಕೊಡ್ತೀನಿ ತಡಿ. ರೂಮಿನ ತಗೊಬತ್ತೀನಿ. ನನ್ನ ಬಟ್ಟೆ ಹೆಂಗಿದ್ರು ಒಗಿಬೇಕು. ತರ್ತೀನಿ ತಡಿ ಗೈಸ್. ಹೆಂಗಿದ್ರು ನನ್ನ ಬಟ್ಟೆ ಒಗಿಬೇಕಿತ್ತು, ಅದನ್ನೇ ಕೊಡ್ತೀನಿ ಗೈಸ್. ಗೈಸ್ ಈಗ ನೀರು ತುಂಬ್ಕೋತವನೆ, ಅವನು ನಾಚ್ಕೋತವನೆ ಗೈಸ್. ಅಲ್ಲಿ ಹೋಗಿ ಬಟ್ಟೆ ಒಗೆಯೋಕ್ಕೆ ಇಲ್ಲೇ ಒಗಿತೀನಿ ಅಂತವನೆ. ಅದಕ್ಕೆ ಇಲ್ಲಾರು ಒಗಿ ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ನಂದು ಒಂದು ಬಟ್ಟೆ ಕೊಟ್ಟಿದ್ದೀನಿ ಒಗೆಯೋಕ್ಕೆ ಅಂತ. ತಗೋ ಈ ಬಟ್ಟೆನ ಒಗಬೇಕು. ನೋಡಿ ಬಟ್ಟೆ ಕೊಟ್ಟಿದ್ದೀನಿ. ಅವನ್ನ ಅಲ್ಲಿ ಒಗಿ ಅಂತ ಹೇಳ್ತಿದ್ದೀನಿ. ಅವ್ನು ನಾಚ್ಕೋತವನೆ, ಎಲ್ಲರೂ ಜನ ಅವರೇ ಅಂತ. ಸೊ ಇಲ್ಲಿ ಒಗಿತೇನೆ ಅಂತ ಹೇಳಿ ಅದಕ್ಕೆ ನಾನು ಎಲ್ಲರೂ ಒಗಿ ಅಂತ ಹೇಳ್ತಿದ್ದೀನಿ. ನೋಡೋಣ. ಅಲ್ಲೆಲ್ಲ ಒಗೆಯಂಗಿಲ್ಲ, ಇಲ್ಲಿಗೆ ಬಾ. ಈಗ ಅಲ್ಗಾರು ಬಾ, ಅಲ್ಲಿಗೆ ಅಲ್ಲಿ ಇಟ್ಕೊಂಬುದು ಹತ್ರಕ್ಕೂ ಹೋಗು, ತಗೊಂಡೋಗು. ಗೈಸ್ ಒಗಿತವನೆ. ಇಲ್ಲಿಗೆ ಬಪ್ಪ, ಇಲ್ಲಿಗೆ ಇಲ್ಲಿಗಾರು ಬಾ. ಪರವಾಗಿಲ್ಲ ಬಾ, ಬಟ್ಟೆ ಹೋದ್ರೆ ಹೋಯ್ತದೆ ಬಾ, ಪರವಾಗಿಲ್ಲ ಬಾ ಬಾ ಇಲ್ಲಿಗೆ. ಗೈಸ್ ಬಟ್ಟೆ ಒಗಿತವನೀಗ. ಡೇರ್ ಚಾಲೆಂಜ್. ಗೈಸ್ ಮೂರೇ ಡೇರ್ ಕೊಟ್ಟಿದ್ದು. ಅವ್ನು 3 ಡೇರ್ನು ಕಂಪ್ಲೀಟ್ ಮಾಡ್ದೆ. ಅದಾದಮೇಲೆ ಕೊಡೋಣ ಅಂತ ಅಷ್ಟೊಳಗೆ ಅವ್ನು ನಾಚ್ಕೋತಾ ಇದ್ದ. ಎಲ್ಲರೂ ನೋಡ್ತವ್ರೆ ಅಂದ್ಬಿಟ್ಟು ನಾಚ್ಕೊಂಡು. ಹಂಗಾಗಿ ನಾನು ವೀಡಿಯೋ ಏನು ಮತ್ತೇನು ಡೇರ್ ಏನು ಕೊಡೋಕೆ ಹೋಗಲಿಲ್ಲ. ಅದಾದಮೇಲೆ ನಮ್ಮ ಅಪ್ಪ ಗದ್ದೆ ಹತ್ರಕ್ಕೆ ಬನ್ನಿ ಅಂತ ಫೋನ್ ಮಾಡ್ತು, ದನ ಕಟ್ಟಾಕ್ಬಿಟ್ಟು ಹೋಗಿ ಅಂತ. ಹಂಗಾಗಿ ಇಬ್ಬರು ದನ ಕಟ್ಟಾಕೋಣ ಅಂತ ಬಂದು. ಅವ್ನು ಇದೇ ಫಸ್ಟು ನಾನು ಯೂಟ್ಯೂಬ್ ಚಾನಲಲ್ಲಿ ಇಷ್ಟು ಮಾತಾಡಿರೋದು, ಮತ್ತು ಡೇರ್ನು ಕಂಪ್ಲೀಟ್ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಮಾಡ್ದೆ. ನಾನು ಮಾಡೋದಿಲ್ಲ ಅಂದ್ಕೊಂಡಿದ್ದೆ, ಬಟ್ ಮಾಡ್ದೆ. ಸೊ ಅದಾದಮೇಲೆ ನಾಚ್ಕೊಂಡೆ, ಎಲ್ಲರೂ ಬಂದುಬಿಟ್ರು ಅಂದ್ಬಿಟ್ಟು ನಾಚ್ಕೊಂಡ. ಹಂಗಾಗಿ ಇನ್ನೇನು ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ನಿಮ್ಗೆ ಯಾವ ರೀತಿ ವೀಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿದ್ರೆ ಆ ರೀತಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸದ್ಯಕ್ಕೆ ಈಗ ನಾವು ಗದ್ದೆ ಹತ್ರ ಇದ್ದೀವಿ ಗೈಸ್. ಈಗ ದನ ಎಲ್ಲ ಕಟ್ಟಾಕ್ಬಿಟ್ಟು ನಾನು ನನ್ನ ತಮ್ಮನು ಭತ್ತದ ಗಡ್ಡೆ ಒಂದು ಟೈಮ್ ನೋಡೋಣ ಅಂತ, ನೀರು ತುಂಬಿದೋ ಇಲ್ವೋ ಅಂತ ನೋಡೋಣ ಅಂತ ಬಂದು. ಸೊ ಅವ್ನು ಡೇರ್ ಚಾಲೆಂಜ್ ಇನ್ನೂ ತುಂಬ ಕೊಡೋಣ ಜಾಸ್ತಿ ಅಂದ್ಕೊಂಡೆ, ಬಟ್ ಅವ್ನು ಅಷ್ಟೊಂದು ನಾಚ್ಕೊಬಿಟ್ಟ. ಅವ್ನು ಇಷ್ಟು ಮಾಡ್ತಾನೆ ಅಂತಲೇ ಅಂದ್ಕೊಂಡಿರಲಿಲ್ಲ ನಾನು. ಸೊ ಒಟ್ನಲ್ಲಿ ಮಾಡಿದೆ ಡೇರ್ ಚಾಲೆಂಜ. ಸದ್ಯಕ್ಕೆ ಗದ್ದೆ ಹತ್ರಕ್ಕೆ ಬರ್ತಾ ಇದ್ದೀನಿ. ನೆನ್ನೆ ಮಳೆ ಹುಯ್ದ್ಬಿಟ್ಟು ಬದ ಕಸ್ಕೊಬಿಟ್ಟೈತೆ. ಹಾಗಾಗಿ ಅಲ್ಲಿಂದ ಮಣ್ಣು ತುಂಬ್ಕೊಬಂದು ಇಲ್ಲಿಗೆ ಹಾಕ್ತಾಯಿದ್ದೀವಿ. ಇನ್ನು ಮತ್ತೆ ಮಳೆ ಹುಯ್ದೆ ಫುಲ್ ಕೊಚ್ಕೊಂಡು ಹೋಗುತ್ತೆ ಅಂದ್ಬಿಟ್ಟು ಬದ ಮಣ್ಣು ಹಾಕ್ತಾಯಿದ್ದೀವಿ ಈಗ. ಸೊ ಅಲ್ಲಿಂದ ಇಬ್ಬರು ತಗೊಬಂದು ಮಣ್ಣು ಹಾಕ್ತಾಯಿದ್ದೀವಿ ಈಗ.